ಮನೆ ಅಡ್ವಾನ್ಸ್ ಕೊಟ್ಟಿರೋದು ನಾನು. ಆದ್ರೆ ರೆಂಟ್ ಕಟ್ತಿರೋದು ತಿಂಗಳ ನಾನು. ನಿನ್ ಬರ್ತ್ಡೇ ಗಿಫ್ಟ್ ಕಾರ್ ಅದನ್ ಕೊಟ್ಟಿರೋದು ನಾನು. ಆದ್ರೆ ತಿಂಗಳ ಇನ್ಸ್ಟಾಲ್ಮೆಂಟ್ ಕಟ್ತಿರೋದು ನಾನು. 4,50,000 rupees. ಲೇ ರಾಕ್ಷಸಿ, ಗಂಡಸರಿಗೆ ಬುದ್ಧಿ ಇಲ್ಲ, ಆದ್ರೆ ಹೆಂಗಸರಿಗೆ ಹೃದಯನೇ ಇಲ್ಲ. ಅದಕ್ಕೆ ಹಾರ್ಟ್ ಅಟ್ಯಾಕ್ ಇಂದ ಜಾಸ್ತಿ ಸಾಯ್ತಿರೋದು ಗಂಡಸ್ರೇ. ನನ್ ಪಾರ್ಲರ್ ಬಿಲ್ಸ್ ಕೂಡ ನಾನೇ ಕಟ್ಟೋದು. ನಿನ್ನಂತ ಕಂಜೂಸ್ನ ಮದ್ವೆ ಆದ್ನಲ್ಲ, ಅದ್ ನನ್ ತಪ್ಪು. ಸರ್, ಈ ಹೆಣ್ಮಕ್ಳೇ ಹೀಗೆ ಸೀರಿಯಲ್ ತರ ಫುಲ್ಲು ಲ್ಯಾಗು. ನೀವು ಟೆನ್ಷನ್ ಮಾಡ್ಕೋಬೇಡಿ. ಸರಿ ಸರ್, ಮದ್ವೆ ಆಗ್ಬೇಡಿ, ನೆಮ್ಮದಿಯಾಗಿರ್ತೀರಾ. ಬ್ರೋ, ಈ ಗಂಡ್ಮಕ್ಳು ಇಷ್ಟೇ ಉಪೇಂದ್ರ ಫಿಲ್ಮ್ ತರ ತಿಕ್ಲು ಬಡಿವು. ನೀವೇನು ತಲೆ ಕೆಡ್ಸ್ಕೊಂಬೇಡಿ. ಮೇಡಮ್, ನಾನ್ ಜೂನಿಯರ್ ಆರ್ಟಿಸ್ಟ್ ತರ ಹೊರಟ್ಬಿಡ್ತೀನಿ. ನಾನ್ ನಿಜವಾಗ್ಲೂ ನಿನ್ನ ಪ್ರೀತಿ ಮಾಡಿ ನಿನ್ ಜೊತೆ ಬಂದೆ. ಪ್ರೀತಿ ಮೇಲೆ ನಂಬಿಕೆ ಇದ್ದಿದ್ದಕ್ಕೆ ನಿನ್ ಜೊತೆ ಲೈಫ್ ಲಾಂಗ್ ಕಳಿಬೇಕು ಅಂತ ಡಿಸೈಡ್ ಮಾಡಿದ್ದು. ಮಾತ್ ಸಾಕು. ಈ ಮುತ್ತಿನ ಸರ ನನ್ನ ಫಸ್ಟ್ ಸ್ಯಾಲ್ರಿ ಮಾಡಿಸ್ಕೊಂಡೆ ಗೊತ್ತಾ. ಇನ್ನು ನಾನು ಕಾಲೇಜ್ ಓದ್ಬೇಕಾದ್ರೆ ನಮ್ಮಮ್ಮ ನನಗೆ ಮುತ್ತಿನ ಒಲೆ ಕೊಡ್ಸಿದ್ಲು. ಈ ಬಳೆ ನನ್ನ ಅಮ್ಮಂದೆ, ಅವಳು ಯಾವಾಗಲೂ ಹಾಕೊಂತಿದ್ಲು. ನಿನ್ನ ಮದುವೆ ಆದಾಗ ನಾನು ಇದನ್ನು ತಗೊಂಬಂದಿದ್ದೀನಿ, ಅಟ್ಲೀಸ್ಟ್ ಅವಳು ನೆನಪಿಗಾದ್ರೂ ಇರಲಿ ಅಂತ. ನನ್ನ ತಮ್ಮ ಗೌರಿ ಹಬ್ಬಕ್ಕೇನೆ ಈ ಬಳೆ ಕೊಡ್ಸಿದ್ದ ನನಗೆ. ನೀನೇನು ಕೊಡ್ಸಿದ್ಯಾ ನನಗೆ? ಮದುವೆ ಆಗಿ ಅದು 2 ವರ್ಷ ಆದ್ಮೇಲೆ ಈ ಓಲೆ, ಈ ಸರ. ಆಫ್ಟರ್ ಆಲ್ ಇದೆರಡೇ ನೀನು ನನಗೆ ಕೊಡ್ಸಿರೋದು. ಆ್ಯಂಡ್ ಇವಾಗ ಹೇಳ್ತಾ ಇದ್ದೀನಿ ಕೇಳು, ನನಗೆ ನೀನು ಈ ಒಡವೆ ಯಾವುದು ಬೇಕಾಗಿಲ್ಲ. ನನಗೂ ಬೇಡ. ಇದು ನಾನು ಏನ್ ಮಾಡಿದಾಗ ನೀನು ನನಗೆ ಕೊಟ್ಟಿದ್ದು ಫಸ್ಟ್ ಗಿಫ್ಟ್. ತಗೋ. ನಿನ್ನ ಫ್ರೆಂಡ್ಸ್ನ ಇಂಪ್ರೆಸ್ ಮಾಡೋಕ್ಕೆ ನನಗೆ ಬೈಕ್ ತಕ್ಕೊಟ್ಟೆ ಅಲ್ವಾ? ಇನ್ಸ್ಟಾಲ್ಮೆಂಟ್ ನೀನೇ ಕಟ್ಕೋ, ನಾನು ನಡ್ಕೊಂಡೇ ಹೋಗ್ತೀನಿ, ನನಗೆ ಬೇಕಾಗಿಲ್ಲ. ಒಂದು ನಿಮಿಷ. ಬೈಕೇ ಹೋದ್ಮೇಲೆ ಜಾಕೆಟ್ ಏನಕ್ಕೆ? ಇದು ನೀನೇ ಕೊಡ್ಸಿದ್ದು, ತಗೊಂಡೋಗು. ಹೌದಾ? ನಮ್ಮ ಮನೇಲಿರೋ ಕಿಚನ್ ಸೆಟ್ ಕೊಟ್ಟಿರೋದು ನಾನು. ಇನ್ಮೇಲೆ ಏನಾದ್ರೂ ಕಿಚನ್ ಕಡೆ ಹೋದೆ ನಾನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಇರಮ್ಮ, ಕೋರ್ಟಿಂದ ಆರ್ಡರ್ ಬರೋಕ್ಕೆ ಇನ್ನು 1 ವಾರ ಇದೆ. ಅಲ್ಲಿವರೆಗೂ ನೀನು ಕೇಳೋ ಹಾಗಿಲ್ಲ. ಕೋರ್ಟಿಂದ ಆರ್ಡರ್ ಬರೋಕ್ಕಷ್ಟೇ 1 ವಾರ ಇರೋದು. ನಾನಿನ್ನ ಮನ್ಸಿನ ತೆಗ್ದು 6 ತಿಂಗಳಾಗಿ ಹೋಗಿದೆ. ಏನ್ ಮಾಡ್ಲಿ, ಸಿಗ್ದಾಗೆಲ್ಲ ಇಂಥ ಸ್ಮೈಲ್ ಮಾಡಿ ಪದೇ ಐಸ್ ಕ್ರೀಮ್ ಪಾರ್ಲರಿಗೆ ಕರ್ಕೊಂಡು ಹೋಗಿ ಮೋಸ ಮಾಡ್ಬಿಟ್ಟೆ. ಲವ್ ಮಾಡ್ದಾಗ್ಲೇ ನನಗೆ ಗೊತ್ತಾಗ್ಬೇಕಿತ್ತು ನೀನ್ ನನಗೆ ಸೆಟ್ ಆಗಲ್ಲ ಅಂತ. ಎಕ್ಸ್ಕ್ಯೂಸ್ ಮೀ, ನನ್ ಪಾರ್ಲರ್ ಬಿಲ್ಸ್ ಕೂಡ ನಾನೇ ಕಟ್ಟೋದು. ನಿನ್ನಂತ ಕಂಜೂಸ್ನ ಮದ್ವೆ ಆದ್ನಲ್ಲ, ಅದ್ ನನ್ ತಪ್ಪು. ಅದು ನಮ್ಮ ಅಪ್ಪ ಅಮ್ಮನ ಬಿಟ್ಟು ಬಂದ ನಿನ್ ಜೊತೆ ಇದೀನಲ್ಲ, ಇನ್ನ ಆಗ್ಬೇಕು ನನಗೆ, ಇನ್ನ ಆಗ್ಬೇಕು. ಅದಕ್ಕೆ ರಿವೆಂಜಾ? ಮದ್ವೆ ಆಗಿ ನಮ್ಮ ಅಪ್ಪ ಅಮ್ಮನ ಜೊತೆ 3 ದಿನನೂ ಇರ್ಲಿಲ್ಲ. ಡೆವಿಲ್ ತರ ಆಡಿ ಬೇರೆ ಮನೆ ಮಾಡಕ್ಕೆ ಅಂತ ಫೋರ್ಸ್ ಮಾಡ್ದೆ. ಹುಡ್ಗಿರೇನಾದ್ರೂ ಬೇರೆ ಮನೆ ಮಾಡ್ಬೇಕು ಅಂದ್ರೆ ಹುಡ್ಗಿ ಸರಿ ಇಲ್ಲ. ಅದೇ ನಾವು ಮದ್ವೆ ಆದ ತಕ್ಷಣ ಅಪ್ಪ ಅಮ್ಮ ಮನೆ ಊರು ಎಲ್ಲ ಬಿಟ್ಟು ಬರ್ತೀವಿ. ಅದಕ್ಕೆಲ್ಲ ಏನು ಹೇಳೋದೇ ಇಲ್ಲ ನೀವು. ಮೇಲ್ ಡಾಮಿನೇಷನ್ ವಾಟ್ ಎವರ್. ಈ ಮನೆ ಅಡ್ವಾನ್ಸ್ ಕೊಟ್ಟಿರೋದು ನಾನು. ಆದ್ರೆ ರೆಂಟ್ ಕಟ್ತಿರೋದು ತಿಂಗಳ ನಾನು. ನಿನ್ ಬರ್ತ್ಡೇ ಗಿಫ್ಟ್ ಕಾರ್ ಅದನ್ನ ಕೊಟ್ಟಿರೋದು ನಾನು. ಹೌದಮ್ಮ, ಕೊಡಿಸ್ದೆ. 50,000 ಡೌನ್ ಪೇಮೆಂಟ್ ಮಾಡಿದೆ. ನಿನ್ ಫ್ರೆಂಡ್ಸು ನನ್ನ ಫ್ರೆಂಡ್ಸ್ ಏನ್ ಅನ್ಕೊಂಡ್ರು? ನೀನೇ ಗಿಫ್ಟ್ ಕೊಟ್ಟಿದ್ದು ಅನ್ಕೊಂಡ್ರು. ಆದ್ರೆ ತಿಂಗಳ ಇನ್ಸ್ಟಾಲ್ಮೆಂಟ್ ಕಟ್ತಿರೋದು ನಾನು. 4,50,000 rupees. ಹೌದಪ್ಪ, ನನಗೇನು ಕೊಟ್ಟೇ ಇಲ್ಲ. ಆ ಸೂರ್ಯ ಹುಟ್ಟೋದು ನಿನ್ನಿಂದಾನೆ, ಈ ಕೋಳಿ ಕೂಗೋದು ನಿನ್ನಿಂದಾನೆ. ಹೇಗಿದ್ರು ನೀನು ಆರಾಮಾಗಿರ್ಬೇಕಷ್ಟೇ ಅಲ್ಲ. ಇರು, ಆರಾಮಾಗಿರು. ನಾನು ಇಲ್ಲದೆ ಹೋದಾಗ ಗೊತ್ತಾಗುತ್ತೆ ನನ್ನ ಬೆಲೆ ಏನು ಅಂತ ನಿನಗೆ. ಈಗೋ ಅಂತ ಸಾಯ್ತಿದ್ದೆ ಅಲ್ವಾ? ಹೊರಗಡೆ ಪ್ರಪಂಚಕ್ಕೆ ಹೋಗು, ನಿನಗೆ ರಿಯಲೈಸ್ ಆಗತ್ತೆ. ಕೋರ್ಟಿಂದ ಆರ್ಡರ್ ಬರೋವರೆಗೂ ಏಯ್, ಕೈಯೆಲ್ಲ ತೋರಿಸ್ಬೇಡ ನೀನು ಆರ್ಡರ್ ಮಾಡಬೇಡ. ಈ ಮನೆಯಲ್ಲಿರೋ ನಿನ್ನ ವಸ್ತುಗಳನ್ನ ನಾನು ಮುಟ್ಟಲ್ಲ, ನನ್ನ ವಸ್ತುಗಳನ್ನ ನೀನು ಮುಟ್ಬಾರ್ದು. ದಟ್ಸ್ ಆಲ್. ಓಕೆ. ಸರ್, ಪಿಜ್ಜಾ. ಅದ್ರಲ್ಲಿ ವೆಜ್ ಪಿಜ್ಜಾ ಯಾವುದು? ಚಿಕನ್ ನಂದು ಕೊಡಿ. ವೆಜ್ ಪಿಜ್ಜಾ ಇದು ತಗೊಳ್ಳಿ ಮೇಡಮ್. ಇದು ಚಿಕನ್. ಬಿಲ್ ಕೊಡಿ.
ತೊಗೊಳ್ಳಿ ಸರ್. ವೆಜ್ ಪಿಜ್ಜಾ ಬಿಲ್ ಎಷ್ಟು? ಮೇಡಮ್ ಎರಡರದ್ದು ಒಂದೇ ಬಿಲ್ಲು. ಒಂದೇ ಆರ್ಡರ್ ಆದ್ರೂ 2 ಸಪ್ರೇಟ್ ಬಾಕ್ಸಲ್ಲಿ ತರಲ್ವಾ ನೀವು? ಅದೇ ಥರ ಇದನ್ನು ಹೇಳಿ. ಮೇಡಮ್ ಅದು ಬೇರೆ ಇದು ಬೇರೆ. 2 ಬೇರೆ ಬೇರೆನಾ? ನೀವು ಒಬ್ರೇ ತಗೊಂಬಂದಿದ್ದೀರಾ ತಾನೆ? ಅದೇ ತರ ನಾವಿಬ್ರು ಬೇರೆ ಬೇರೆ ಬಿಲ್ ಕೊಡ್ತೀವಿ, ನೀವು ಹೋಗ್ಬಿಟ್ಟು ನಿಮ್ಮ ಓನರಿಗೆ ಕೊಡಿ. ಸರಿ, ಗೂಗಲ್ ಪೇ ಮಾಡಿ. ನಮ್ಮ ಹತ್ರನೂ ಇದೆ, ನಾವು ಮಾಡ್ತೀವಿ ಫೋನ್ ಪೇ. ಆಯ್ತು ನೋಡಿ. ಆಯ್ತು ಸರ್. ಸರ್, ಈ ಹೆಣ್ಮಕ್ಳು ಹೀಗೆ ಸೀರಿಯಲ್ ತರ ಫುಲ್ಲು ಲ್ಯಾಗು. ನೀವು ಟೆನ್ಷನ್ ಮಾಡ್ಕೋಬೇಡಿ. ಸರಿ ಸರ್, ಆದ್ರೆ ಮದ್ವೆ ಆಗ್ಬೇಡಿ, ನೆಮ್ಮದಿಯಾಗಿರ್ತೀರಾ. ಬ್ರೋ, ಈ ಗಂಡ್ಮಕ್ಳು ಇಷ್ಟೇ ಉಪೇಂದ್ರ ಫಿಲ್ಮ್ ತರ ತಿಕ್ಲು ಬಡಿವು. ನೀವೇನು ತಲೆ ಕೆಡ್ಸ್ಕೊಂಬೇಡಿ. ಮೇಡಮ್ ನಾನು ಜೂನಿಯರ್ ಆರ್ಟಿಸ್ಟ್ ತರ ಹೊರಟ್ಬಿಡ್ತೀನಿ. ಹಲೋ, ಹೇಳಿ ಸರ್. ಸರ್ ಅಲ್ಲಮ್ಮ, ರಂಗ ರಂಗ. ಮತ್ತೆ ಹೇಗಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ? ನಾನ್ ಚೆನ್ನಾಗಿದ್ದೀನಿ, ನೀವು? ನೀವಿಲ್ದೆ ಸ್ವಲ್ಪ ಎಮ್ ಟಿ ಏನ್ ಮಾಡ್ತಾ ಇದ್ದೀರಿ? ಏನಿಲ್ಲ ಸರ್, ಸುಮ್ನೆ ಹಿಂಗೆ ಬಂದಿಲ್ಲಿ ಬಾಲ್ಕನಿಲಿ ಕೂತ್ಕೊಂಡಿದ್ದೆ ಅಷ್ಟೇ. ಅಷ್ಟೇ ಇನ್ 5-6 ಡೇಸು ಬೀದಿ ತಿರುಗ್ತಾ ಇರ್ಬೋದು. ಕಂಪ್ಲೀಟ್ ಫ್ರೀಡಮ್ ನಿಮಗೆ. ಹೌದು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಂದನೇ ನನಗೆ ಇವನಿಂದ ಇಷ್ಟು ಬೇಗ ಡಿವೋರ್ಸ್ ಸಿಗ್ತಿರೋದು. ಡೋಂಟ್ ವರಿ ಗಾಯು, ನಿನ್ನಂತ ಮಹಾಲಕ್ಷ್ಮಿ ಜೊತೆ ಬದುಕೋದಕ್ಕೆ ಆ ಮುಟ್ಟಾಲಂಗೆ ಅದೃಷ್ಟ ಇಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ನಮ್ಮಿಬ್ರು ಹೆಸರಲ್ಲೂ ಅರ್ಚನೆ ಮಾಡಿಸ್ಕೊಂಡ್ ಬಂದಿದ್ದೀನಿ. ಓಹ್, ಸೋ ಸ್ವೀಟ್ ಆಫ್ ಯು ಸರ್. ಹುಡುಗಿರಿಗೆ ರೆಸ್ಪೆಕ್ಟ್ ಕೊಡೋದು ನಿಮ್ಮನ್ನ ನೋಡಿ ಕಲ್ತ್ಕೊಬೇಕು ಸರ್. ಇನ್ನು ಕೆಲವ್ರು ಇರ್ತಾರೆ ಯಾವ್ದಕ್ಕೂ ಬೇಡದೇ ಇರೋರು. ನಿಮ್ಗೆ ಅಭ್ಯಂತರ ಇಲ್ಲ ಅಂತಂದ್ರೆ ನಾಳೆ ಸಂಜೆ ಟೀ ಆರ್ ಗ್ರೀನ್ ಟೀ ಇಬ್ರು ಒಟ್ಟಿಗೆ ಕುಡ್ಕೊಂಡು ಮಾತಾಡ್ಬೋದ ಗಾಯು? ಯಾ ಶೋರ್ ಸರ್, ಶೋರ್. ಥ್ಯಾಂಕ್ ಯು ಗಾಯು. ನನ್ನ ಲೈಫ್ಗೆ 100 ಕ್ಯಾಂಡಲ್ ಬಲ್ಬ್ ಥರ ನೀವು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಬಾಯ್. ಹೇಳು ಗೆಳೆಯ, ಏನ್ ಸಮಾಚಾರ? ವಿಷಯ ಕೇಳಿದೆ, ನಿಜನಾ? ಡಿವೋರ್ಸ್ ಬಗ್ಗೆನಾ? ನಿಜಾನೇ? ಇನ್ನೆಷ್ಟು ದಿನ ಅಂತ ಉಸು ಬಿಗಿ ಇಟ್ಕೊಂಡು ಬದುಕೋದು? ಅದು ಬೇಡ, ನಿನ್ನ ಪರ್ಸನಲ್ ಡಿಸಿಷನ್. ಮ್ಯಾರೇಜ್ ಬ್ರೋಕರ್ಗೆ ಹುಡುಗಿ ನೋಡೋಕೆ ಹೇಳಿದ್ಯಂತೆ, ಏನು ಸೆಕೆಂಡ್ ಮ್ಯಾರೇಜಾ? ಹೇಳಿದ್ದೀನಿ, ಸೆಕೆಂಡ್ ವೈಫು ನನ್ನನ್ನು ನಾನು ಹೇಗಿದ್ದೀನೋ ಹಾಗೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಓಕೆ, ಸರಿಯಾಗಿ ಯೋಚನೆ ಮಾಡಿ ತೀರ್ಮಾನ ತಗೋ. ಸರಿ, ನನ್ನ ಹೆಂಡ್ತಿ ಬಂದ್ಲು, ಮತ್ತೆ ಕಾಲ್ ಮಾಡ್ತೀನಿ ನಿನಗೆ. ಲೋ ಥು, ಏನು ಜನ್ಮನೋ ಏನೋ. ಹೆಂಡತಿ ಅಂದರೆ ಹೆದರ್ಕೊಂಡು ಸಾಯ್ತಾನೆ, ಇದು ಒಂದು ಜನ್ಮನ? ಆ ಕಾಲದಿಂದನೂ ಹೆಣ್ಮಕ್ಳನ್ನ ತುಳ್ಕೊಂಡೇ ಬಂದಿದ್ದೀರಾ, ಅದಕ್ಕೆ ಇವಾಗ ಎಲ್ಲ ಹೆಣ್ತಿರು ಮನೆಯಲ್ಲೂ ತುಳಿತಾ ಇರೋದು. ವರ್ಲ್ಡ್ ಪೂರ್ತಿ ಮೆನ್ ಡಾಮಿನೇಷನ್ ಅಂತೀರಾ? ಈಗ ಪ್ರತಿ ಮನೇಲಿ ವರ್ಲ್ಡ್ ವಾರ್ ನಡೀತಾ ಇದೆ ನಿಮ್ಗಳಿಂದ. ಇವಾಗ ವರ್ಲ್ಡ್ ವಾರ್ ಇಲ್ಲಿಂದ ಶುರು. ನಿನ್ ಕಿತ್ತೋಗಿರೋ ಫ್ರೆಂಡ್ಸ್ ಬಂದಿರ್ಬೇಕು, ಎದ್ದೋಗಿ ನೋಡೋಗು. ನಾನಿಲ್ಲ, ಪಾರ್ಟಿ ಮಾಡ್ಬಿಡೋಣ ಅಂತ ಬಂದಿರ್ತಾರೆ. ನನ್ನ ಫ್ರೆಂಡ್ಸ್ ಅಂತವ್ರಲ್ಲ, ಅದೇ ನಿನ್ ಲಾಯರ್ ಮಂಗ. ಹಾ, ಅದೇ ರಂಗ, ಅವನು ಬಂದಿರ್ತಾನೆ, ಹೋಗಿ ವೆಲ್ಕಮ್ ಮಾಡು. ನಮಸ್ಕಾರ ಕಣಪ್ಪ. ನಮಸ್ಕಾರ. ಯಾರು ಅಂತ ಗೊತ್ತಾಗಿಲ್ಲ. ನನ್ ಲಕ್ಷ್ಮಮ್ಮ ಅಂತ ಐರನ್ ಅಂಗಡಿ ಶಂಕರಣ್ಣನ ಹತ್ರ ಕೆಲ್ಸದವ್ರು ಬೇಕು ಅಂತ ಹೇಳಿದ್ರಂತಲ್ಲ, ಹಾ, ಅದಕ್ಕೆ ಬಂದಿದ್ದೀನಿ ಕಣಪ್ಪ. ಹೌದು, ನಾನೇ ಹೇಳಿದ್ದು. ಕೂತ್ಕೊಳ್ಳಿ. ಅಯ್ಯೋ, ಇರ್ಲಿ ಪರವಾಗಿಲ್ಲ. ಇರ್ಲಿ, ಕೂತ್ಕೊಳ್ಳಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ನಿಮಗೆ ಅಡಿಗೆ ಬರುತ್ತಾ? 30-40 ಜನಕ್ಕೆ ಅಡ್ಗೆ ಮಾಡಿ ಬಡ್ಸಿರೋ ಕೈ ಕಣಪ್ಪ. ನಿನ್ಗೇನ್ ಬೇಕು ಕೇಳು, ಮಾಡ್ತೀನಿ. ಅಮ್ಮ, ಪ್ಯೂರ್ ವೆಜ್ ಮಾತ್ರ ಮಾಡ್ಬೇಕು. ಆಯ್ತು ಕಣಮ್ಮ. ಯಾಕೋ ಅಮ್ಮ, ನನಗೆ ನಾನ್ ವೆಜ್ಜೇ ಬೇಕು. ನನಗೆ ನಾನ್ ವೆಜ್ ಇಲ್ಲದೆ ಇರಕ್ಕೆ ಆಗಲ್ಲ. ಯಾಕ್? ಅಸಹ್ಯ, ಎಷ್ಟು ಕೆಟ್ಟ ಬುದ್ಧಿ ಅಲ್ವಾ? ಯಾವುದಕ್ಕೂ ಕಾಂಪ್ರಮೈಸೇ ಆಗಲ್ಲ. ಸರಿ, ಓಕೆ. ಇನ್ನು ಎಷ್ಟು ದಿನ? 4-5 ಡೇಸ್ ಅಷ್ಟೇ ಅಲ್ವಾ? ಅಡ್ಜಸ್ಟ್ ಮಾಡ್ಕೋತೀನಿ. ಸರಿನಮ್ಮ, ವೆಜ್ಜೇ ಮಾಡ್ಕೊಡಿ. ಆಮೇಲೇನು? 4-5 ದಿನ ಆದ್ಮೇಲೆ ಟ್ರಿಪ್ ಹೋಗ್ತಾ ಇದ್ದೀರಾ? ಆಮೇಲೆ ಈ ಡಾಮಿನೇಟಿಂಗ್ ಗಂಡನಿಂದ ನನಗ್ ಮುಕ್ತಿ. ನನಗೆ ಈಗೋಯಿಸ್ಟಿಕ್ ಫ್ರೀಡಮ್ಲೆಸ್ ಹೆಂಡತಿಯಿಂದ ಮುಕ್ತಿ. ನನ್ಗೇನು ಅರ್ಥ ಆಗ್ತಿಲ್ಲ ಕಣಪ್ಪ. ಡಿವೋರ್ಸ್. ಶಾಸ್ತ್ರಿಗಳೇ ನಮಸ್ಕಾರ. ನಮಸ್ತೆ ಕಣಪ್ಪ. ಏನ್ ಡಿಸೈಡ್ ಮಾಡಿದೆ?
ಅದು ಆಲ್ರೆಡಿ ಡಿಸೈಡೆಡ್. ಮದುವೆ ಫಿಕ್ಸ್. ಒಳ್ಳೇದು ಒಳ್ಳೇದು. ನನ್ನ ಹೆಂಡತಿ ಹೇಗಿರ್ಬೇಕು ಗೊತ್ತಾ? ಬುಕ್ಕಿನ ಕವರ್ ಫೋಟೋ ಮಾತ್ರ ಅಲ್ಲ, ಬುಕ್ಕನ್ನು ಇಷ್ಟಪಡ್ಬೇಕು. ಅಹಂಕಾರ ತೋರಿಸ್ಕೊಂಡು ಮೈಸೂರು ಅಂಬಾರಿ ಥರ ಮೆರವಣಿಗೆ ಮಾಡು ಅಂತ ಹೇಳೋ ಹುಡುಗಿ ಆದರೆ ಸಾಧ್ಯನೇ ಇಲ್ಲ. ಎಲ್ಲಾನು ದುಡ್ಡಿಂದ ಅಳಿಯೋಳಾದ್ರೆ ನನ್ನ ಹತ್ರ ಕೂಡ ಬರಬಾರ್ದು. ಮೊದಲನೇ ಮದುವೆಗೆ ನಮ್ಮಂತವ್ರ ಹತ್ರ ಬಂದಿದ್ರೆ ಒಳ್ಳೆ ಹುಡುಗಿ ತೋರಿಸ್ತಿದ್ದೆ. ಕಾಲ ಮಿಂಚಿಲ್ಲ ಬಿಡು. ಈಗಲೂ ಒಂದು ಲಾಯರ್ ಹುಡುಗಿ ಫೋಟೋ ಇದೆ, ಕಳಿಸ್ಕೊಡ್ತೀನಿ, ನೋಡ್ಬಿಟ್ಟು ಹೇಳು. ಹಾಂ, ಫೋಟೋ ಕಳಿಸ್ತೀರಾ? ಆ ಮೇಲ್ ಮಾಡಿ. ನಮ್ಮ ಹುಡುಗರ ಕೈಲಿ ಮಾಡಿಸ್ತೀನಪ್ಪ. ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಓಕೆ ಓಕೆ. ಅಮ್ಮ ಜ್ಯೂಸು. ಥ್ಯಾಂಕ್ಸ್ ಅಮ್ಮ. ಅಮ್ಮ, ಹ್ಮ್? ಶಾಸ್ತ್ರಿಗಳು ಫೋಟೋ ಕಳಿಸಿದ್ದಾರೆ. ಹೇಗಿದ್ದಾಳೆ ನೋಡಿ. ಚೆನ್ನಾಗಿದ್ದಾಳೆ. ಅಬ್ಬಬ್ಬಬ್ಬಬ್ಬಬ್ಬ, ಸೂಪರ್ ಕಣೋ ನೀನು. ಹೊಟ್ಟೆ ಊರಿಗೆ ಲಾಯರ್ನೇ ಹುಡ್ಕೊಂಡಿದ್ಯಾ? ಇರ್ಲಿ ಬಿಡು, ಒಳ್ಳೆ ಜೋಡಿ. ನಾನಾಗಿರೋದಕ್ಕೆ ನೀನು ಕೊಡೋ ಟಾರ್ಚರ್ ಎಲ್ಲ ತಡ್ಕೊಂಡು ಬಾಯಿ ಮುಚ್ಕೊಂಡಿದ್ದೀನಿ ಗೊತ್ತಾ? ಅಮ್ಮ, ಏನ್ ಗೊತ್ತಾ, ಸಾಹೇಬ್ರು ಊರ್ ಬಿಟ್ಟೆಲ್ಲ ಹೊರಗೋದ್ರೆ ನೆಟ್ವರ್ಕೇ ಇರಲ್ಲ. ಮನೇಲಿ ನಾನು ಸತ್ತಿದಿನ ಬದುಕಿದಿನ ಅಂತ ಕೂಡ ವಿಚಾರಿಸ್ಕೋತಿರ್ಲಿಲ್ಲ ಈ ದೊಡ್ಡ ಸಾಹೇಬ್ರು. ಇದೆಲ್ಲ ನಾನಾಗಿರೋದಕ್ಕೆ ತಡ್ಕೊಂಡಿದ್ದೀನಿ. ಬರೋಳ್ ಬರ್ಲಿ, ಕ್ವೆಶನ್ಸ್ ಎಲ್ಲ ಕೇಳ್ತಾಳಲ್ಲ, ಆವಾಗ ಗೊತ್ತಾಗತ್ತೆ. ಇನ್ನೊಂದೇನಂದ್ರೆ, ಅಷ್ಟು ವರ್ಷದಿಂದ ಲವ್ ಮಾಡ್ಕೊಂಡು ಬಂದಿದ್ದೀನಲ್ಲ, ಅದು ಒಂದೇ ಕಾರಣಕ್ಕೆ ಇವನಾದ್ರೂ ಚೆನ್ನಾಗಿರ್ಲಿ ಅಂತ ಅನ್ಕೊಂಡು ಕೇಳಿದ ತಕ್ಷಣ ಡಿವೋರ್ಸ್ ಒಪ್ಕೊಂಡೆ. ಹೊಸಬ್ಳು ಬರ್ಲಿ, ಇವನಿಗೆ ಬದುಕಕ್ಕೂ ಬಿಡಲ್ಲ, ಡಿವೋರ್ಸು ಕೊಡಲ್ಲ. ಸಕ್ಕದಾಗಿರುತ್ತೆ ಇವನ್ ಲೈಫ್. ಆವಾಗ ಗೊತ್ತಾಗುತ್ತೆ ಇವನಿಗೆ. ಖರ್ಚು ಎಷ್ಟಾದ್ರೂ ಪರವಾಗಿಲ್ಲ, ನಾನ್ ನೋಡ್ಕೋತೀನಿ. ಅಮ್ಮ, ನಂಗ್ ನೀನೇನು ಕಾಫಿ. ಟೆನ್ಷನ್ ಮಾಡ್ಕೋಬೇಡ. ಆಯ್ತಮ್ಮ. ಗೆಳೆಯ, ಮನೆ ಈಗ ಇಂಡಿಯಾ ಪಾಕಿಸ್ತಾನ್ ತರ ಡಿವೈಡ್ ಆಗ್ಬಿಟ್ಟಿದೆ. ಪಾರ್ಟಿನ ಹೊರಗಡೆ ಇಟ್ಕೊಳ್ಳೋಣ, ಮನೇಲಿ ಬೇಡ. ಯಾಕೆ ಹೇಳು? ನೆಮ್ಮದಿ ಇರೋದು ಹೊರಗಡೆನೆ ತಾನೆ. ಬಾಯ್ ಮಗ. ತಗೊಮ್ಮ. ಅಮ್ಮ, ರಾತ್ರಿ ನಾನು ಊಟಕ್ಕಿರಲ್ಲ, ಹೊರಗಡೆ ಹೋಗ್ತಾ ಇದ್ದೀನಿ, ಪಾರ್ಟಿ ಇದೆ. ಅಮ್ಮವ್ರೆ, ನೀವು? ನಾನು ಇರಲ್ಲಮ್ಮ. ಒಬ್ಬ ಫ್ರೆಂಡ್ ಇರೋ ಇವನ್ಗೆ ಪಾರ್ಟಿ ಇರ್ಬೇಕಾದ್ರೆ ಇನ್ ಫ್ರೆಂಡ್ಸ್ ಜೊತೆನೆ ಬೆಳ್ದಿರೋಳು ನಾನು. ನನಗೆ ಪಾರ್ಟಿ ಇರಲ್ವಾ? ಅಲ್ಲ ಅಮ್ಮವ್ರೆ, ನಾನು ಹೀಗಂತೀನಿ ಅನ್ಕೋಬೇಡಿ. ಅವ್ರೊಂದ್ ಕಡೆ ಊಟಕ್ಕೆ, ನೀವೊಂದ್ ಕಡೆ ಯಾಕೆ? ನೀವು ಪಾರ್ಟಿ ಮಾಡೋದಾದ್ರೆ ಇಲ್ಲೇ ಮಾಡಿ. ನಿಮ್ಗೆ ಏನ್ ಬೇಕೋ ಎಲ್ಲ ನಾನು ಮಾಡ್ಕೊಡ್ತೀನಿ. ಅಯ್ಯೋ ಅಮ್ಮ, ಪಾರ್ಟಿ ಅಂದ್ರೆ ಊಟ ಅಲ್ಲ, ಇದು ಕುಡಿದ್ ಕುಡಿದ್ ಸಾಯುತ್ತೆ ಈ ನಾಯಿ. ನಾಯಿನ ಮುಚ್ಚು ಬಾಯಿ. ಅಮ್ಮ, ನಾನ್ ಮಾತ್ರ ಕುಡಿತೀನಿ. ಹೆಂಗ್ ಕುಡಿತಾಳ್ ಗೊತ್ತಾ? ಹಾ? ಕುಡಿದ್ರೆ ಹೆಂಗ್ ಆಡ್ತಾಳ್ ಗೊತ್ತಾ? ಇರಿ, ನಾನ್ ಹೇಳೋದು ಕೇಳಿ. ಹೆಂಗೂ ನೀವು ಪಾರ್ಟಿ ಮಾಡ್ತಾ ಇದ್ದೀರಾ, ಅದನ್ನ ಮನೇಲೆ ಮಾಡಿ. ನೀವೆಲ್ಲಿದ್ರೂ ಜಗಳ ಮಾಡ್ಕೋತೀರಾ. ಇರೋದಿನ್ನೊಂದ್ 2-3 ದಿನ ತಾನೇ, ಇಲ್ಲೇ ಮಾಡ್ಕೊಳ್ಳಿ. ಸರಿ, ಸರಿ. ಅದು ನಡೆದ್ಬಿಡ್ಲಿ. ಅಲ್ಲ, ನಂಗ್ ಡೈವರ್ಸೇ ಕೊಡ್ಬೇಕು ಅಂತಂದ್ರೆ ಮದ್ವೆ ಯಾಕೋ ಅದೇ ಬೇವರ್ಸಿ ಗಂಡ. ಅಪ್ಪ ಅಮ್ಮ ಎಲ್ರನ್ನು ಬಿಟ್ಟು ಪ್ರಪೋಸ್ ಮಾಡಿದ ತಕ್ಷಣ ನನ್ನ ಹಿಂದೆ ಬಂದವಳು ಈಗ ನನ್ನನ್ನೇ ಬಿಟ್ಟು ಹೋಗ್ತಿದ್ಯಲ್ಲೇ. ಲೇ ಬಿಗ್ನಾಸಿ ಹೆಂಡ್ತಿ. ಯಾಯ್, ನೀನ್ ಹಂಗೆಲ್ಲ ಬೈದೆ ಅಂದ್ರೆ ವೈನ್ ಬಾಟಲ್ ತಗೊಂಡು ಓಡ್ಬಿಡ್ತೀನಿ ನಿನಗೆ. ಹೊಡಿತ್ಯಾ? ನಾ ಸುಮ್ನೆ ಎದ್ಬಿಡ್ತೀನಾ? ನೀನ್ ಸುಂದರವಾದ ಕುತ್ತಿಗೆನ ಹೆಚ್ಚಿ ಸಾಯಿಸ್ಬಿಡ್ತೀನಿ. ಏನೋ ನೀನು ಹಂಗೆ ಹೇಳ್ತೀಯ. ಸರಿ ಆತ್ಬಿಡು. ಏನ್ ಗೊತ್ತಾ, ಒಂದ್ಸತಿ ಬ್ರಹ್ಮ ಗಂಡಸ್ರನ್ನೆಲ್ಲ ಸೃಷ್ಟಿ ಮಾಡಿ ಅವ್ರಿಗೆಲ್ಲ ಹಣೆ ಬರದ್ಮೇಲೆ ನಂಗೆ ಯಾಕೋ ಬೋರ್ ಆಗ್ತಿದೆ ಅಂತ ದೂರ ಟ್ರಿಪ್ ಹೋದ್ನಂತೆ. ಅವನ್ ಬರೋ ಗ್ಯಾಪಲ್ಲಿ ಈ ಕಿತ್ತೋಗಿರೋ ಶಿಷ್ಯಂದ್ರ ಬ್ಯಾಚ್ ಇರುತ್ತಲ್ಲ, ಇವರೆಲ್ಲ ಸೇರಿ ಇನ್ನೊಂದಷ್ಟು ಗಂಡಸ್ರನ್ನ ಮಾಡಿ ಭೂಮಿ ಕಳ್ಸ್ಬಿಟ್ರಂತೆ. ವಾಪಸ್ ಬ್ರಹ್ಮ ಬಂದ್ ನೋಡ್ತಾನೆ, ಶಾಕ್. ಯಾಕೆ ಅಂದ್ರೆ ಇವ್ರು ಕಳ್ಸಿದ್ರಲ್ಲ ಗಂಡಸ್ರನ್ನೆಲ್ಲ ಭೂಮಿಗೆ, ಅವ್ರಿಗೆ ಯಾರಿಗೂ ಟ್ರೈನೇ ಫಿಕ್ಸ್ ಆಗಿರ್ಲಿಲ್ಲ ಅಂತೆ. ಆಮೇಲೆ ಅವ್ರು ಎಲ್ರಿಗೂ ಒಂದೇ ಹೆಸರಿಟ್ಟಿದ್ರಂತೆ, ಗೊತ್ತಾ ನಿಂಗೆ? ಏನು? ಗಂಡ ಅಂತ. ರಾಕ್ಷಸಿ, ಗಂಡಸರಿಗೆ ಬುದ್ಧಿ ಇಲ್ಲ, ಆದ್ರೆ ಹೆಂಗಸರಿಗೆ ಹೃದಯನೇ ಇಲ್ಲ.
ಅದಕ್ಕೆ ಹಾರ್ಟ್ ಅಟ್ಯಾಕ್ ಇಂದ ಜಾಸ್ತಿ ಸಾಯ್ತಿರೋದು ಗಂಡಸ್ರೆ. ಹೌದು, ನಂಗೆ ಹೃದಯ ಇಲ್ಲ, ಯಾಕಂದ್ರೆ ಅದನ್ನ ನಿನಗೆ ಕೊಟ್ಟಿದ್ದೀನಲ್ಲ. ಹೃದಯ ಕೊಟ್ಟಿದ್ಯಾ? ಆ ಬಡಿತನ ನಿಲ್ಲಿಸಿದ್ಯಲ್ಲೇ. ಹೋಗು, ಬೇರೆ ಯಾರನ್ನಾದ್ರೂ ಮದುವೆ ಖುಷಿಯಾಗಿರು. ಖುಷಿಯಾಗಿರಕ್ ತಾನೆ ನಿನ್ನ ಲವ್ ಮಾಡಿದ್ದು, ಮದುವೆ ಆಗಿದ್ದು. ನಾನು ನಿಜವಾಗ್ಲೂ ನಿನ್ನ ಪ್ರೀತಿ ಮಾಡಿ ನಿನ್ನ ಜೊತೆ ಬಂದೆ. ಪ್ರೀತಿ ಮೇಲೆ ನಂಬಿಕೆ ಇದ್ದಿದ್ದಕ್ಕೆ ನಿನ್ ಜೊತೆ ಲೈಫ್ ಲಾಂಗ್ ಕಳಿಬೇಕು ಅಂತ ಡಿಸೈಡ್ ಮಾಡಿದ್ದು. ಮಾತ್ ಸಾಕು. ಸೈನ್ ಮಾಡಿದ್ರೆ ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗ್ದೋಯ್ತು. ಸಂಬಂಧ ಬೆಳೆಸೋದೇ ಜೊತೆಗಿರ್ಬೇಕು ಅಂತ, ಆದ್ರೆ ಇಲ್ಲಿ ನೋಡಮ್ಮ, ನಾನು ಮನೆ ಕೆಲ್ಸದೋಳೆ ಇರ್ಬೋದು, ಆದ್ರೆ ನೀವಿಬ್ರು ನನ್ನ ಮಕ್ಳಿದ್ದಂಗೆ. ಇವತ್ತು ಈ ಪೇಪರ್ನಾಗ ಸೈನ್ ಮಾಡಿದ್ರೆ ಎಲ್ಲ ಮುಗೀತು ಅಂತ ಕೇಳಿಸ್ತು. ಜಗಳ ಆಡೋಕಾದ್ರೂ ಇಬ್ರು ಇರ್ಬೇಕಲ್ವಾ? ಒಂಟಿಯಾಗಿದ್ರೆ ನಮ್ ಜೊತೆನೆ ನಾವು ಜಗಳ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಾಳೆ ನೀವಿಬ್ರು ಬೇರೆ ಯಾರನ್ನೋ ಮದ್ವೆ ಆಗ್ತೀರಾ, ಅಲ್ಲೇನೂ ಈ ತರ ತೊಂದರೆ ಆಗಲ್ಲ ಅಂತ ಅಂದ್ರೆ ಹೇಳಿ, ನಾನು ಸಂತೋಷವಾಗಿ ಒಪ್ಕೋತೀನಿ. ನಾನೇ ಬಂದು ಆಶೀರ್ವಾದ ಮಾಡ್ತೀನಿ. ಏಯ್, ನೀನ್ ನಾಳೆಯಿಂದ ನಾ ಹೇಳ್ದಾಗೆ ಕೇಳ್ಬೇಕಾಯ್ತಾ? ಕೈ ತೋರ್ಸ್ ಮಾತಾಡ್ಬೇಡ. ಆರ್ಡ್ರ್ ಮಾಡ್ಬೇಡ. ಬೇವರ್ಸಿ ಅಂದೆ? ನೀನೇನಂದೆ? ಕುಡ್ಕ ಅಂದೆ, ನಾಯಿ ಹಿಂದೆ. ಏನೋ ನಾನು ಅಷ್ಟೊಂದು ಕುಡಿತೀನ? ನಾನು ಯಾವಾಗ ಕುಡ್ದು ಏನೇನೋ ಮಾತಾಡಿದ್ದೀನಿ? ಅದೇಗೋ ಹೇಳ್ತೀಯಾ? ಆ ಲಾಯರ್ ರಂಗನ್ ತಲೆ ಹೊಡಿತೀನಿ. ಆ ಶಾಸ್ತ್ರಿಗೂ ತಲೆ ಹೊಡ್ದಾಕ್ತೀನಿ ನಾನು. ಟಾಕೀಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕೀಸ್ ಆಪ್.